ಮಲೆನಾಡು ಅದೆಷ್ಟೋ ಅನೂಹ್ಯ ಅಭೇದ್ಯ ರಹಸ್ಯಗಳನ್ನು ತನ್ನೊಳಗೆ ಹುದುಗಿಸಿಕೊಂಡಿರುವ ಕಾಡು ನೋಡಲು ಸುಂದರವಾಗಿರುತ್ತೆ. ರಾತ್ರಿ ಬೆಳಗಾಗುವುದರ ಒಳಗೆ ಪ್ರಕೃತಿ ತನ್ನ ವರಸೆಯನ್ನೇ ಬದಲಾಯಿಸಿ ಬಿಟ್ಟಿರುತ್ತೆ. ಮಲೆನಾಡು ಇದು ನೋಡೋಕೆ ಎಷ್ಟು ರಮಣೀಯವೋ ಇಲ್ಲಿನ ಜೀವನ ಅಷ್ಟೇ ರುದ್ರ ರಮಣೀಯ. ಭಾರಿ ಕಷ್ಟನೇ. ಸಾಯಂಕಾಲ ಒಂದು 6 ಗಂಟೆ ಮೇಲೆ ಹೋಗಂಗೂ ಇಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ಎಲ್ಲಿ ಹೊರಗಡೆ ಹೋಗಂಗೆ ಇಲ್ಲ, ಒಳಗಡೆ ಬರ್ಬೇಕು. ನಮ್ಮಲ್ಲಿ ಕರೆಂಟ್ ಬೇರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಗಿಡ್ನೊಳಗೆ ಇರ್ತೀವಿ, ಸುಮ್ಮನೆ ಬಂದೇ ಬಿಟ್ರೆ ಏನು ಮಾಡ್ತೀರಾ? ಇಲ್ಲಿಗೆ ಮಾತ್ರ 3 ಸರಿ ಬಂದೈತಿ. ಇಲ್ಲಿಗೆ ಹಲಸಿನಕಾಯಿ ಇದ್ವನ ಹಲಸಿನ ಕೆಳಗಕ್ಕೆ ಬಂದು ಹಿಂಗೆ ಸೀದಾ ಹೋಯ್ತು. ಒಂದಿವ್ಸ ಮಾತ್ರ ಆತಕ್ಕೆ ಬಂದಿತ್ತು ಆ ಹೂವಿನ ಗಿಡ ಅಂತಕ್ಕೆ, ನಾಯಿ ಇರೋದಸಿಂದ. ಇಲ್ಲಾಂದ್ರೆ ಬೇರೆ ದಿವಸ ಎಲ್ಲ ಬಂದಿಲ್ಲ. ಪಾಪ ಅದ್ರ ಪಾಡಿಗೆ ಅದು ರೋಡಲ್ಲಿ ಹೋಯ್ತು. ಸೈಡಲ್ಲೇ ಹಂಗೆ ಉಳಿಸಿ ಬೀಳ್ಸಿ ಹೋಗಿತ್ತು ಅಷ್ಟೇ. ಆಮೇಲೆ ಮತ್ತೆ ಹಣ್ಣುಗಳು ಇದ್ದಾಗ ಟಾರ್ಚ್ ಹಾಕಿರು, ಅವ್ರು ಓಡೋಯ್ತು. ನಾವು ಸಣ್ಣ ಇದಕ್ಕೆ ಎದ್ರತೀವಿ, ಒಂದು ಮಿಕ್ಕಗಳು ಬಂದರೆ. ಇನ್ನು ಆನೆ ಬಂದ್ರೆ ಅಷ್ಟು ದೊಡ್ಡವ್ರು ಬರಾಗ ಹೆದ್ರಿಕೆ ಆಗಕ್ಕಲ್ವ? ಹಂಗೆ ಕೆಲಸ ಮಾಡ್ತಿದ್ದಾಗ ಬಂದಿದ್ದೆ ಗೊತ್ತಾಗಲ್ಲ. ನಾವು ಏನು ಮಾಡ್ತೀವಿ, ಸುಮ್ಮನೆ ಕಾಪಿ ಹಣ್ಣು ಕುಯ್ಯೋದ, ಏನೋ ಹಳ ಹೊಡೆಯೋದ, ಏನಾರು ಒಂದು ಮಾಡ್ತಾ ಇದ್ದಾಗ ಆನೆ ಬಂದೇ ಬಿಟ್ರೆ ಸಡನು ಏನು ಮಾಡೋದು? ಎತ್ಲಾಗ ಅಂತ ಓಡೋಗೋದು. ಈ ಸಣ್ಣ ಒಂದು ಹಂದಿ ಪಂದಿ ಬಂದರೆ ಎದ್ರಿ ಓಡ್ತೀವಿ. ಅವ್ರಿಗೆ ಓಡೋಕತ್ತ ಅವಾರ ಎದ್ರಿ ಅತ್ಲೆಗೆ ಹರ್ಗಾಗ್ತವೆ. ಬೇರೆವೆಲ್ಲ ಹಂಗೆ ಹರ್ಗಾಕತ್ತ ಮನ್ಸರು. ಏನು ಮಾಡೋದು? ಜೀವನ ಸಾಕ್ಬೇಕು ಅಂದರೆ ಹೆಂಗಾರು ಮಾಡಿ ಸಾಕ್ಕೋಬೇಕು. ಜೀವ ಉಳಿಬೇಕು ಅಂದರೆ ಉಳಿಯೋದಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕತ್ತ? ಆ ಕಾಡು ಪ್ರಾಣಿಗೆ ಜೀವನ ಕೊಡ್ಬೇಕಾಗುತ್ತೆ. ಮೊದಲಿನ ಕಾಲದಲ್ಲಿ ಏಲಕ್ಕಿ ಬೆಳೀತಾ ಇದ್ದು. ಏಲಕ್ಕಿ ಬೆಳಿಬೇಕಾದ್ರೆ ಮಂಗನ್ನು ಅವಾಯ್ಡ್ ಮಾಡಲೇಬೇಕು. ಮಂಗನ್ನು ಓಡಿಸ್ತಾ ಇದ್ದರೆ ಏಲಕ್ಕಿ ಗಿಡಗಳನ್ನೇ ಹಾಳು ಮಾಡುತ್ತೆ. ಮತ್ತು ನಮ್ಮ ಜೀವನದ ಪ್ರಶ್ನೆನೇ ಏಲಕ್ಕಿ. ಆಗ ಮಂಗನ ನೋಡೋಕ್ಕೆ ಬಂದಾಗ ಆನೆ ಮರಿ ಜೊತೆ ಇತ್ತು. ಈಗ ನನಗೆ ಅದು ಗೊತ್ತಾಗಿಲ್ಲ ಆನೆ ಎಲ್ಲಿದೆ ಅಂತೇಳಿ. ಅಂದಮೇಲೆ ಅದಕ್ಕಾಗಿ ಅದು ಅಟ್ಯಾಕ್ ಮಾಡ್ತು. ಆನೆ ಅಟ್ಯಾಕ್ ಮಾಡೋ ಹೊತ್ತಿಗೆ ನಾನು ಜೀವ ಉಳಿಸ್ಕೋಬೇಕು ಅಂದ್ರೆ ನನ್ನ ಬಟ್ಟೆ ಬರಿ ಎಲ್ಲ ಬಿಚ್ಕೊಂಡು ಓಡೋಗ್ಬೇಕಾಯ್ತು. ಓಡೋಗಿ ಗುಡ್ಡ ಹತ್ತಿ ಓಡೋದೆ. ನನ್ನ ಜೊತೆ ನಾಯಿನೇ ಇತ್ತು, ನಾಯಿ, ಸಾಕು ನಾಯಿ. ಅದು ನಾನು ಎಷ್ಟು ದೂರ ಓಡೋದೆ, ಅದು ನನ್ನಷ್ಟು ದೂರ ನನ್ನ ಹಿಂದ್ಗಡೆನೇ ಓಡಿ ಬಂತು. ಅದೆಲ್ಲಾದರೂ ಆನೆ ಜೊತೆ ನಿಂತಿದ್ರೆ ನನ್ನ ಮೇಲೆ ಆನೆ ಅಟ್ಯಾಕ್ ಮಾಡೋದು. ನಾಯಿಗೂ ನಮ್ಮ ಮೇಲೆ ಪ್ರೀತಿ ಅಲ್ಲ, ಹೀಗಾಗಿ ನಾಯಿ 1-2 ಕಿಲೋಮೀಟ್ರ್ ಓಡಿ ಬಂದಿದ್ದು. ನಾನು ಅಷ್ಟು ದೂರ ಓಡಿ ಬಂದು ತುಂಬ ಸುಸ್ತಾಗಿ ಮನೇಲಿ 3-4 ದಿವಸ ಈ ಕಡೆಗೆ ನನಗೆ ಪ್ರಜ್ಞೆನೇ ಇಲ್ಲ. ಅಷ್ಟು ಮಾನಸಿಕವಾಗಿ ಹೆದರಿಬಿಟ್ಟೆ, ಮಲಗ್ಕಂಡು. ಆ ರೀತಿ ಪರಿಸ್ಥಿತಿ. ಇಲ್ಲಿ ಜೀವನ ಮಾಡಬೇಕಾದ್ರೆ ತುಂಬ ಹೋರಾಟದ ಜೀವನ ಮಾಡಲೇಬೇಕು. ನಮ್ಮ ಪರಿಸರದಲ್ಲಿ ನಮ್ಮ ಮುತ್ತಾತನ ಕಾಲದಿಂದ ಹುಟ್ಟು ಬೆಳೆದಿದ್ದೀವಿ, ಬಾಳಲೇಬೇಕು, ಮಾಡ್ತಾಯಿದ್ದೀವಿ. ಅದಕ್ಕೆ ಬೇರೆ ಪರ್ಯಾಯ ಏನಿದೆ, ಯಾರಿಂದನೂ ನಾವೇನು ಕೇಳೋಕ್ಕೂ ಆಗಲ್ಲ, ನಾವು ಅದನ್ನು ಅನುಭವಿಸಲೇಬೇಕು. ಹಾಗಾಗಿ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಹೇಳಿದ್ರು ಅವ್ರವ್ರ ಪರಿಹಾರ ಅವ್ರು ಹೇಳ್ತಾರೆ, ನಮ್ಮದನ್ನು ನಾವು ಮಾಡ್ಕೋಬೇಕು, ಭಗವಂತನೇ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಬದುಕ್ತಾ ಇದ್ದೀವಿ. ಜೀವನ ಹಿಂದೆ ನಾವೀಗ 50 ವರ್ಷದ ಹಿಂದೆ ಏನೂ ಸಮಸ್ಯೆ ಇರಲಿಲ್ಲ. ಆವಾಗ ಈ ರೀತಿ ಪರಿಸರನೂ ಇರಲಿಲ್ಲ, ಚೆನ್ನಾಗಿತ್ತು. ಕಾಡು ಪ್ರಾಣಿಗಳು ಈ ರೀತಿ ಬಂದು ಅಟ್ಯಾಕ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಏನೋ ನನಗೆ ಗೊತ್ತಿಲ್ಲ. ಈಗ ಆ ರೀತಿ ಬಂದು ಪಾಪ ಅವ್ರ ಹೊಟ್ಟೆಪಾಡಿಗೆ ಅವ್ರು ಬರ್ತಾರೆ, ನಾವು ನಮ್ಮ ಹೊಟ್ಟೆಪಾಡಿಗೆ ನಾವು ಮಾಡ್ತೀವಿ. ಆ ರೀತಿ ಸಂಘರ್ಷ ಇದೆ. ಜೊತೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಯಾರು ಹೇಳ್ಬೇಕೋ ಗೊತ್ತಿಲ್ಲ. ನನ್ನ ಅನಿಸಿಕೆ ಇದು. ಜೀವನ ಮಾಡಲೇಬೇಕಲ್ಲ. ನಮ್ಮ ಜೀವನಕ್ಕೆ ಬೇರೆ ದಾರಿನೇ ಇಲ್ಲ, ಆಧಾರ ಇಲ್ಲ. ನಾವು ಜೀವನ ಮಾಡುವ ಇವತ್ತಿನ ಖರ್ಚು ವೆಚ್ಚ, ಪ್ರತಿಯೊಂದು ಆರೋಗ್ಯ, ಎಲ್ಲ ಸಮಸ್ಯೆಗಳು ಬಿಗಡಾಯಿಸೋದ್ರಿಂದ ನಾವು ಮಾಡಲೇಬೇಕು, ನಾವು ಜೀವನ ಮಾಡಲೇಬೇಕು. ಹಾಗಾಗಿ ಖರ್ಚನ್ನು ನಿಭಾಯಿಸ್ಬೇಕು ಅಂದ್ರೆ ನಾವು ಇದರಲ್ಲಿ ದುಡಿಲೇಬೇಕು, ಜೀವನ ಸಾಗಿಸ್ಲೇಬೇಕು. ಹಾಗಾಗಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಜೀವ ಉಳಿಯುತ್ತೆ ಅಂತ ತಪ್ಪಿಸ್ಕೊಳಕ್ಕೆ ಓಡೋಗ್ತೀವಿ.
ಹೆಚ್ಚು ಕಡಿಮೆ ನಮ್ಮದು ಮುಗಿದಿದ್ರೆ ಮುಗೀತು. ಅನಿವಾರ್ಯ, ಅದು ಭಗವಂತಕ್ಕೆ ಬಿಟ್ಟಿದ್ದು, ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಒಂದು ಅನಿಸಿಕೆ ಆ ರೀತಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ತಾಕತ್ತಿದ್ದಾಗ ಓಡ್ತೀವಿ. ಈಗ ಇನ್ನು ನನಗೆ ಏಜ್ ಆಗಿದೆ, ನನಗಿನ್ನು ಓಡೋಕ್ಕಾಗಲ್ಲ. ನಾನೀಗ ಕಡಿಮೆ ತೋಟ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಕಡಿಮೆ ಆಗ್ತಾ ಇಲ್ಲ. ಮೊದಲಿನ ಪ್ರಾಯ ಈಗ 10-15 ವರ್ಷದಿಂದ ಇದ್ದಾಗ ನಾನು ಓಡೋಗಿ ತಪ್ಪಿಸ್ಕೊಂಡಿದ್ದೀನಿ. ಇತ್ತೀಚೆಗೂ 3-4 ವರ್ಷದಿಂದೇನೋ ಒಂದ್ಸರಿ ತಪ್ಪಿಸ್ಕೊಂಡೆ. ಈಗ ಆಗ್ತಾ ಇಲ್ಲ, ಆರೋಗ್ಯ ಯಾಕೋ ತುಂಬ ಬಿಗಡಾಯಿಸಿ. ಕಷ್ಟಪಡ್ಬೇಕಾಗುತ್ತೆ, ಅವ್ರ ಸಂಸಾರನೇ ಮುರಾಬಟ್ಟೆ ಆಗೋಗುತ್ತೆ. ಅವರು ತಂದೆ ಆದರೆ ಮಕ್ಕಳು ತಬಲೆ ಆಗ್ತಾರೆ, ಮನೆಯಲ್ಲಿ ಅವ್ರ ಸೋರ್ಸಸ್ ಇರೋಲ್ಲ, ಏನು ದುಡಿಮೆ ಇರೋದಿಲ್ಲ, ತುಂಬ ಕಷ್ಟ ಆಗುತ್ತೆ ಜೀವನ. ಏನಾದರೂ ಇನ್ನೇನು ಅನಿವಾರ್ಯವಾಗಿ ಬದುಕಲೇಬೇಕು. ಈ ರೀತಿ ಕೆಲವರು ಇಲ್ಲೇ ಒಬ್ಬ ಆನೆಗೆ ಸಿಕ್ಕಿ ತೀರೋದ್ರು, ಮತ್ತು ಅವರ ಹೆಂಡ್ತಿನೂ ಕೊನೆಗೆ ಅದೇ ಇದರಲ್ಲಿ ಸುಸೈಡ್ ಮಾಡ್ಕೊಂತೀರೋದು. ಆಗ್ಬಿಡ್ತು ಜೀವನ, ಕಷ್ಟ ಆಗುತ್ತೆ. ಭತ್ತ ಬೆಳೀತಾ ಇದ್ದು ಅದನ್ನು ಸಂಪೂರ್ಣ ನಾಶ ಮಾಡ್ತು. ಆಮೇಲೆ ಭತ್ತ ಬೆಳೆಯೋಕ್ಕೆ ಆಗ್ತಾ ಇಲ್ಲ. ಭತ್ತ ಬೆಳೆದ್ರೆ ಅದು ಕಡ್ಡಾಯ ಬಂದೇ ಬರ್ತವೆ ಆನೆಗಳು. ಅದನ್ನು ನಾವೇನಾದ್ರು ಭತ್ತದ ಬೆಳೆ ನಾವು ಕಂಟ್ರೋಲ್ ಮಾಡೋಣ ಅಂತ ಹೋದರೆ, ಪಕ್ಕದಲ್ಲಿ ಬೇರೆ ಬೆಳೆ ಏನಾದ್ರು ಇದ್ದರೆ ಬಾಳೆನ ಅಥವಾ ಅಡಿಕೆ ಅಥವಾ ಕಾಫಿ, ಅದನ್ನು ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ತುಂಬ ನಮ್ಮ ಮೇಲಿನ ಸಿಟ್ಟಿಗೆ, ಕ್ರೋಧಕ್ಕೆ ಅದನ್ನೆಲ್ಲ ನಾಶ ಮಾಡುತ್ತೆ. ತೋಳ್ದು ಬಡ್ದಾಕಿ ಇಲ್ಲ, ಅದು ಭಾರಿ ಇದಾಗುತ್ತೆ. ರೋಷದಲ್ಲೇ ಹಾರಾಡುತ್ತೆ. ಆ ರೀತಿ ಅದರ ಇದನ್ನು ಅದನ್ನು ತೋರಿಸುತ್ತೆ. ಹಾಗಾಗಿ ನಾವು ಅದರ ಬಗ್ಗೆನೂ ಏನು ಹೇಳೋಕ್ಕಾಗಲ್ಲ. ನಮ್ಮದು ರೀತಿ ನಮ್ಮ ಡೋಲಾಯಮಾನ ಜೀವನನೇ ಹಂಗೆ. ಅವರ ನೇರಕ್ಕೆ ಅದು ಸರಿ. ಅಂದ್ರೆ ನಾವು ಇಲ್ಲಿ 100 ವರ್ಷದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಯಾವ ಕಾಲದಿಂದ ಬದುಕಿದೇವೋ ಗೊತ್ತಿಲ್ಲ. ನಾವು ಇಲ್ಲಿಂದ ಬಿಟ್ಟು ಹೋದರೆ ಬೇರೆ ಎಲ್ಲೂ ನಮಗೆ ಜಾಗನೂ ಇಲ್ಲ. ನಮ್ಮ ಜೀವನನೇ ತಂತ್ರ. ನಾವು ಏನಾಗ್ತೀವೋ ನಮಗೆ ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮನಸ್ಸಿಗೆ ನೋವಾಗುತ್ತೆ, ಆರೋಗ್ಯ ತೀರಾ ಹದಗೆಡುತ್ತೆ. ದಿನದಿಂದ ಯೋಚನೆ ಮಾಡಿದಾಗಲೇ ನಮಗೆ ತುಂಬ ನೋವಾಗುತ್ತೆ. ಕಾಡಾನೆ ದಾಳಿ ಮಾಡಿರುವಂತದ್ದು ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ರೈತನ ಮೇಲೆ. A herd of wild elephants strayed into a coffee estate at Sakleshpur of Hassan district. 20ಕ್ಕೂ ಹೆಚ್ಚು ಕಾಡಾನೆಗಳು ಕಾಣಿಸಿಕೊಂಡಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ವ್ಯಾಪ್ತಿಯ ಕಬ್ಬಿನ ಗದ್ದೆಯಲ್ಲಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಮತ್ತೆ ಮಾನವ ಸಂಘರ್ಷಕ್ಕೆ ಎಡೆಬಿಡದು ನಂಟು ಅಂತ ಹೇಳ್ಬೋದು. ಸಿಕ್ಸ್ತ್ ನಾವು ಓದ್ತಾ ಇದ್ದಿದ್ದು ಅಲ್ಲಿ ನಾರವಿ ಸ್ಕೂಲಲ್ಲೇ. ಸೊ ಅಲ್ಲಿ ನಾವು ಓದ್ಬೇಕಾದ್ರೆ ನಾರ್ಮಲ್ ಆಗಿ ಪೇರೆಂಟ್ಸ್ ಒಂದು ಮಂತ್ಲಿಗೆಲ್ಲ ಬರೋರು. ಆಲ್ರೆಡಿ ನಮ್ಮಲ್ಲಿ ಒಂದ್ಸತಿ ಪೇರೆಂಟ್ಸ್ ಬಂದು ಹೋಗಿದ್ರು. ಆ ಟೈಮಲ್ಲಿ ಆಗಿದ ತಕ್ಷಣ ಇನ್ನೊಂದು ಮಂತ್ ಆದ್ಮೇಲೆ ನಮ್ಮ ಆಂಟಿ ಏನೋ ಕಾರ್ ಮಾಡ್ಕೊಂಡು ಬಂದಿದ್ರು. ಆ ಟೈಮಲ್ಲಿ ಅವಾಗ ಅವ್ರು ಏನು ಕರ್ಕೊ ಹೋಗಿದ್ದು ಅಂದ್ರೆ ಷಷ್ಠಿ ಹಬ್ಬ ಇದೆ, ಅದಕ್ಕೋಸ್ಕರ ರಜೆ ಹಾಕ್ಬಿಟ್ಟು ಹಬ್ಬಕ್ಕೋಸ್ಕರ ಕರ್ಕೊ ಹೋಗ್ತಿದೀವಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ ಅವರು ಫಾದರ್ ಹತ್ರ ಮಾತಾಡ್ಬೇಕಾದ್ರಲ್ಲಿ ಅಳ್ಕೊಂಡೆಲ್ಲ ಮಾತಾಡ್ತಾ ಇದ್ರು. ಬಟ್ ನಮಗೆ ಅಷ್ಟು ಅವಾಗ ಗೊತ್ತಾಗ್ಲಿಲ್ಲ. ಅವಾಗ ನಮಗೆ ಫುಲ್ ಖುಷಿ ಇದ್ವಿ ಮನೆಗೆ ಹೋಗ್ತಿದೀವಲ್ಲ ಅಂತ. ಸೊ ಮನೆಗೆ ಬಂದಾದ್ಮೇಲೆ ಅವ್ರು ಏನು ಮಾತಾಡ್ತಿರ್ಲಿಲ್ಲ, ಒಂಥರ ಫುಲ್ ಮಂಕಾಗಿದ್ರು. ಆಮೇಲೆ ಹಂಗ್ ಮನೆಗೆ ಹೋದ್ವಿ. ಮನೇಲಿ ಯಾಕೆ ಹೋಗಿ ನೋಡ್ತಿದ್ವಿ, ಸುಮಾರು ಕಡೆ ಎಲ್ಲ ಜನ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ಸುಮ್ಮನೆ ಜನ ಇದ್ಕೊಂಡಿದ್ರು. ಆಮೇಲೆ ಇನ್ನೂ ಐಡಿಯಾ ಇರ್ಲಿಲ್ಲ, ಏನೋ ಹಬ್ಬ ಇರ್ಬೋದಲ್ಲ ಅದಕ್ಕೋಸ್ಕರ ಅಂತ ಹೋಗಿದ್ವಿ. ಸೊ ಆಮೇಲೆ ಹೋದ್ಮೇಲೆ ಗೊತ್ತಾಯ್ತು ತಂದೆ ಈ ತರ ಆನೆಗೆ ಸಿಕ್ಕಿ ತೀರ್ಕೊಂಡಿದ್ದಾರೆ ಅಂತ ಹೋಗಿತ್ತು. ಸೊ ಆಮೇಲೆ ಏನಾಯ್ತು ಅದ್ರ ಬಗ್ಗೆ ನಂಗೆ ಅಷ್ಟೊಂದೇನು ಗೊತ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ನೈಟ್ ಒಂದು 10 ಗಂಟೆಗೇನೋ ಬಾಡಿ ಏನೋ ಬಂತು. ಆಮೇಲೆ ಸೊ ಬಾಡಿ ಒಂದು 10 ಗಂಟೆಗೆಲ್ಲ ಬಂದು ಇವನ್ ನಮಗೆ ನೋಡಕ್ಕೂ ಸಮೇತ ಮುಖ ಸಿಗ್ಲಿಲ್ಲ. ಏನಕ್ಕೋಸ್ಕರ ಅಂದ್ರೆ ಟೈಮ್ ಇರ್ಲಿಲ್ಲ, ಅವ್ರ ದಿನ ಕಾರ್ಯಗಳು ಅವು ಇವು ಅಂತ. ಇವನ್ ಮುಖ ನೋಡ್ಬೇಕು ಅಂದ್ರೆ ಅದು ಶೇಪಲ್ಲಿ ಇರ್ಲಿಲ್ಲ ಮುಖ, ಲೈಕ್ ಫುಲ್ಲು ಒಂಥರ ಜಜ್ಜಿ ಇದಾಗ್ಬಿಟ್ಟಿತ್ತು. ಅದು ಫುಲ್ ಕ್ಲಿಯರ್ ಆಗಿ ನಮ್ಮ ಮುಖನ ಸಮೇತ ನೋಡಕ್ಕಾಗ್ಲಿಲ್ಲ. ಸೊ ಬಂದಿ ಒಂದು 5 ನಿಮಿಷಕ್ಕೇನೆ ಎಲ್ಲ ಕಾರ್ಯ ಎಲ್ಲ ಮುಗ್ದೋಯ್ತು. ಸೊ ಇನ್ನೇನು ತಂದೆ ಇಲ್ಲ ಅಂದ್ಮೇಲೆ ತಾಯಿನೂ ಇವನ್ ಫುಲ್ಲು ಬ್ಲಾಂಕ್, ಒಂಥರ ಅವ್ರಿಗೂ ಏನ್ ಮಾಡ್ಬೇಕು ಮುಂದೆ ಆ ತರ ಏನಂತ ಅವರಿಗೂ ಏನು ಅಷ್ಟೊಂದು ಐಡಿಯಾಗಳಿರ್ಲಿಲ್ಲ. ಸ್ಕೂಲ್ನ ಬಿಡಿಸ್ಬಿಟ್ಟು ಇವಾಗ ಸಕಲೇಶ್ಪುರದಲ್ಲೇ ಹಾಕೋದು, ಸೆಂಟ್ ಜೋಸೆಫ್ ಸ್ಕೂಲಲ್ಲೇ. ಇಲ್ಲಿ ನಾನು 7th ಇಂದ 10th ತನಕ ಆಲ್ಮೋಸ್ಟ್ ಅದೇ ಸ್ಕೂಲಲ್ಲಿ ಓದ್ಕೊಂಡಿದ್ದು. ಸೊ ಆಮೇಲೆ 7th 8th ಎಲ್ಲವ ಆದ್ಮೇಲೆ 8ನೇ ತಾರೀಕು ಏನಾಯ್ತು ಅಂದ್ರೆ ನಮ್ಮ ತಾಯಿ ಅದೇ ಅವರೇ ಇದ್ರಲ್ಲಿ ಕೊರ್ಗಲ್ಲಿ ಏನ್ ಮಾಡ್ಕೊಂಡ್ರೆ ಪಾಯ್ಸನ್ ತಗೋಬಿಟ್ರು. ಅಂದ್ರೆ ಸುಮಾರು ಒತ್ತಡ, ನಾವು ಅವ ಚಿಕ್ಕ ಮಕ್ಳು ಹೇಳಿದ್ ಮಾತು ಕೇಳ್ತಾ ಇರಲ್ಲ, ನಮ್ದು ಸುಮಾರು ತಪ್ಪುಗಳಿದಾವೆ. ಅವಾಗ ಅಷ್ಟೊಂದು ನಮಗೂ ಮೆಚುರಿಟಿ ಅಂತ ಅಷ್ಟೊಂದೇನು ಇರ್ಲಿಲ್ಲ. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ತಾಯಿನೂ ತೀರ್ಕೊಂಡಾದ್ಮೇಲೆ ನಮ್ಮನ್ನ ಆಲ್ಮೋಸ್ಟ್ ನೋಡ್ಕೊಂಡಿದ್ದೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವ. ಸೊ ಅದಾದ್ಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಇವಾಗ ಬೇರೆ ಬೇರೆ ಕಡೆ ಸುಮಾರು ಕಡೆ ಎಲ್ಲ ಕೆಲಸ ಮಾಡಿದ್ದೀನಿ. ಮೊದಲನೇದು ಇಲ್ಲಿ BSS ಮೈಕ್ರೋ ಫೈನಾನ್ಸ್ ಅಂತ ಇದೆ. ಸೊ ಇಲ್ಲೊಂದ್ಸತಿ ಕೆಲಸ ಮಾಡಿದೆ. ಸೊ ಇದಾದ್ಮೇಲೆ
ಬೆಂಗಳೂರು ಮೊಬೈಲ್ ಶಾಪ್ ಒಂದ್ಸತಿ ಕೆಲಸ ಮಾಡಿದೆ. ಸೊ ಇವಾಗ ನಾನು ಪ್ರೆಸೆಂಟ್ ಆಗಿ ಡ್ರೀಮ್ ಗ್ರೂಪ್ ಅಲ್ಲಿ ಕೋ ಅಡ್ವೈಸರ್ ಕೆಲಸ ಮಾಡ್ತಿದ್ದೀನಿ. ರೀಸೆಂಟ್ ಆಗಿ ನೋಡಿದ್ದೆ, ಇಲ್ಲಿ ಹೋಗೋ ದಾರಿಯಲ್ಲೇ ಅಲ್ಲಿ ಕಾಫಿ ಇವೆಲ್ಲ ಮುರ್ಕೋಟೆಲ್ಲ ಬರ್ತಾ ಇರ್ತಾವೆ ಆನೆಗಳು. ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಪ್ರಕಾರ. ಈ ಡ್ಯಾಮ್ ಮುಂದೆಲ್ಲ ಕೆಲಸ ನಡೀತಾ ಇದೆ. ಮೊದ್ಲಿನಷ್ಟು ಏನಿರ್ಲಿಲ್ಲ ಅವಾಗ. ಇವನ್ 2014-15 ಎಲ್ಲ ಹೆವಿ. ನನಗೆ ಮೊದ್ಲು ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ಸಖತ್ ಭಯ ಆಗೋದು. ಸೊ ಆ ಟೈಮಲ್ಲೆಲ್ಲ. ಇವಾಗ ಅಷ್ಟೊಂದೇನಿಲ್ಲ, ಬಟ್ ಇವಾಗ ಮತ್ತೆ ಜಾಸ್ತಿ ಆಗಿದೆ. ಇವಾಗೆಲ್ಲ ಬೆಳೆ ಎಲ್ಲ ಹಾಕೊಂಡಿದ್ದಾರೆ. ಈಗ ನಮ್ಮಲ್ಲೂ ಸಮೇತ ಭತ್ತ ಎಲ್ಲ ಹಾಕಿದೀವಿ. ಸೊ ಬಂದಿತ್ತು, ಆದ್ರೆ ಅಷ್ಟೊಂದು ಹಾನಿ ಏನೋ ಮಾಡಿರ್ಲಿಲ್ಲ. ಬಟ್ ಬಂದ್ರೆ ಮಾತ್ರ ಅದೇ ನಮ್ಮನೆ ಬಾಳೆ ಇವೆಲ್ಲ ಸಮೇತ ಹಾಳು ಮಾಡ್ಕೊ ಹೋಗ್ತಾ ಇರುತ್ತೆ ಬಂದ ಅವಾಗ. ಆನೆ ಇರೋದ್ರಿಂದ ತೋಟಕ್ಕೆ ಕೆಲ್ಸಕ್ಕೆ ಹೋಗೋದ್ರಲ್ಲಿ ಭಾರಿ ಕಷ್ಟ. 9 ಗಂಟೆಯಿಂದ ಒಳಗಡೆ ಎಲ್ಲೂ ಹೋಗಂಗಿಲ್ಲ. ಸಂಜೆ 4 ಗಂಟೆ ಒಳಗಡೆ ಮನೆಗೆ ಬರಬೇಕು. ತೋಟದಲ್ಲಿ ಅಂತೂ ಅದು ಇರೋಕ್ಕಾಗಲ್ಲ, ಹೆದರಿಕಾಗುತ್ತೆ. ಹೆಂಗಸ್ರ ಮಕ್ಕಳು ಒಬ್ಬೊಬ್ರು ಹೋಗಂಗಿಲ್ಲ. ನಾವು ಗಂಡಸರಲ್ಲಿ ಇರಬೇಕು, ಹೆದರಿಸಿ ಕೂಗಾಡ್ಕೊಂಡು ಹೋಗ್ಬೇಕು. ಅಷ್ಟೇ ಕಷ್ಟದಲ್ಲಿ ಕೆಲಸ ಮಾಡಬೇಕು. ಅಲ್ಲಿ ತೋಟದಲ್ಲಿ ಕೂಗಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು. ಹೆದರಿ ಕೆಲಸ ಮಾಡ್ಕೊಂಡು ಇರಬೇಕು. ಜೀವನ ಕಷ್ಟ. ಮನೆ ಬಂದಾಗ ರಾತ್ರಿ ನಾವು ಟಾರ್ಚ್ ಹಾಕೋದು ಹೊರಗಡೆಯಿಂದ, ಅಲ್ಲಿ ಮನೆ ಹತ್ರ ನಿಂತ್ಕೊಂಡು, ಆಮೇಲೆ ಹೆದರಿ ಒಳಗೆ ಕೂಡಾಗೋದು. ಅದ್ರ ಪಾಡಿಗೆ ಅದು ಬಾಳೆ ಗಿಡ ತಿನ್ಕೊಂಡು ಅತ್ಲಾಗಿ ಹೋಗುತ್ತೆ. ನಾವು ಪಟಾಕಿ ಏನು ಹುಡ್ಸೋಕ್ಕೇನು ಹೋಗಲ್ಲ. ಸುಮ್ಮನೆ ಕೂಗಾಡೋದು, ಹೋಗಿ ದೂರಕ್ಕೆ ಮನೆ ಹತ್ರ ಬರಬೇಡಿ, ಹೆದರಿಸ್ಬೇಡಿ ನಮ್ಮವ್ವ, ದೂರಕ್ಕೆ ಹೋಗಿ ಅಂತೇಳಿ ಸೌಮ್ಯರ್ಯ ಅಂತೇಳಿ ಸುಮ್ಮನೆ ಆಗೋದು ನಾವು ಅಷ್ಟೇ. ಇಲ್ಲ ಆದಮೇಲೆ ಅಂತೂ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಹೋಗಕ್ಕೂ ಇಲ್ಲ ನಾವು. ಅಂಥ ಸಂದರ್ಭದಲ್ಲಿ ಕಷ್ಟ ಸುಖ ಆದಾಗ 3-4 ಜನ ಯಾರಾದರೂ ಹೋಗ್ತೀವಿ, ಕತಾಡ್ಕೊಂಡು ಅಥವಾ ಗಾಡೀಲಿ ಗಾಡೀಲಿ ಹೋಗಿ ಬರ್ತೀವಿ. ಯಾರನ್ನ ಆಟೋ ಬರೋ ಕಳ್ಕೊಂಡು ಹೋಗ್ತೀವಿ. ಹಿಂಗಿಷ್ಟ ಏನು ಮಾಡೋಕ್ಕಾಗಲ್ಲ. ಫಾರೆಸ್ಟರಿಗೆ ಹೇಳ್ತೀವಿ, ಅವರು ಬಂದು ಓಡಿಸಾಡ್ತಾರೆ. ಓಡಿಸೋ ಸ್ವಲ್ಪ ದೂರ ಓಡಿಸ್ತಾರೆ, ಮತ್ತೆ ಇಲ್ಲಿಗೆ ಬರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ನಾವು ಹೊಟ್ಟೆ ಜೀವನ ನಮ್ಮಂಗೆ ಊಟಕ್ಕೆ ಹೊಟ್ಟೆ ಇಲ್ಲ ಅಂತೇಳಿ ನಾವು ಪೈಚಾಡ್ತೀವಿ. ಅದು ಅದ್ರ ಥರ ತಾನೆ. ನಾವು ಮಾಂಸ ಮೀನು ತಿಂದ ಅಂತಾರು, ತರಕಾರಿ ತಿಂದ ಅಂತಾರು, ಊಟ ಅನ್ನ ಸಾಂಬಾರು ತಿಂತೀವಿ. ಅದೇನು ಬರೀ ಸಸ್ಯಾಹಾರಿ ಬಂದು ಎಲ್ಲಿ ಬೇಕೋ ಅಲ್ಲಿ ಹುಡ್ಕೊಂಡು ಹೋಗುತ್ತೆ. ನಾವೇನು ಮಾಡೋಕ್ಕಾಗುತ್ತೆ ಪಾಪ. ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂದರೆ ನಾವು ಸುಮ್ಮನೆ ಆಗ್ತೀವಿ. ನಾವೇನು ಅದಕ್ಕೇನು ತೊಂದರೆ ಮಾಡೋಕ್ಕೇನು ಬಂದಿಲ್ಲ. ಮನೆ ಹತ್ರ ಬಂದರೂ ಟಾರ್ಚ್ ಹಾಕಿನೂ ಕೂಡ ಏನು ನಮಗೇನು ಗೊಬ್ಬೆ ಮಾಡಬೇಕು, ಕೂಗಾಡೋದು ಏನು ಮಾಡೋಕ್ಕಲ್ಲ. ಅದ್ರ ಪಾಡಿಗೆ ಅದು ಬಾಳೆ ತಿನ್ನೋದ ಏನು ಮಾಡ್ಕೊಂಡು ಹೋಗಿ ದೂರ ಕತ್ಲಿಗೆ ಹೇಳಿದ ತಕ್ಷಣ ಸೀದಾ ಹೋಗ್ಬಿಡುತ್ತೆ. ಈ ನಾಯಿ ಬೇರೆ ಗೊಬ್ಬೆ ಮಾಡ್ತೀವಿ, ಆ ಕಡೆ ಈ ಕಡೆ ಕೂಗಾಡ್ತಿರ್ತಾರೆ, ಹೋಗ್ಬಿಡುತ್ತೆ. ಆ ಕಡೆ ಈ ಕಡೆ ಇದ್ದ ಕಾಫಿ ಗಿಡನೂ ಮುರಿದು ಹೋಗುತ್ತೆ. ತಿರುಗಾಡಾಗೆಲ್ಲ ಮುರಿದು ಹೋಗ್ತವೆ. ನಷ್ಟನೂ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ. ಅದ್ರ ಪಾಡಿಗೆ ಅದು ನಾವೇನು ಆಮೇಲೆ ಫಾರೆಸ್ಟ್ನವ್ರಿಗೆ ಹೇಳ್ತೀವಿ, ಅವ್ರು ಬಂದು ಅಲ್ಲಿ ಅದೇನು ನೋಡಿ ಫೋಟೋ ತಗೊಂಡೋಗಿ ಅದಕ್ಕೇನು ಪರಿಹಾರ ಕೊಡ್ಬೇಕು ಅದನ್ನ ತಗೊಂಡು ಹೋಗಿ ಮೊಬೈಲಲ್ಲಿ ಫೋಟೋ ತಗೊಂಡು ಹೋಗಿ ಆಮೇಲೆ ಅದು ವೋಚರ್ಗೆ ಹಾಕಿ ಇದು ಮಾಡ್ತಾರೆ ಅಷ್ಟೇ. ಇವತ್ತು ಬಂತು ಇಲ್ಲಿ ರಾತ್ರಿ ಬಂದು ಇಲ್ಲಿ ಬಾಳೆ ಕಿತ್ತಾಕಿ ಸೀದಾ ಕೆಳಗಡೆ ಆ ಕಡೆ ಹೋಗಿ ಅಲ್ಲೆಲ್ಲ ಬಾಳೆ ಮುರ್ಕೊಂಡು ಸೀದಾ ಹತ್ಲೆ ಹೋಗಿದೆ ರಾತ್ರಿ. ಮತ್ತು ನಾವು ಏನು ಅದಕ್ಕೇನು ಗಲಾಟೆ ಮಾಡೋಕ್ಕೇನು ಹೋಗಿಲ್ಲ. ಅದ್ರ ಪಾಡಿಗೆ ಅದು ಹೋಯ್ತು ಅಷ್ಟೇ. ಒಂದು ದಿವಸ ಟಾರ್ಚ್ ಹಾಕಿದ್ವಿ ಮೊದಲ ದಿವಸ ಫಸ್ಟ್ ಆ ಸರಿ ಬಂದಾಗ. ಈ ಸರಿ ಬಂದಾಗ ನಾವು ಟಾರ್ಚ್ ಹಾಕಿದ್ರೆ ಬೆಳಗ್ಗೆ ನೋಡ್ಬೇಕಾದ್ರೆ ಒಂದು ಇಲ್ಲಿ ಹೋಗಿತ್ತು ಅಷ್ಟೇ.